ನಮಸ್ಕಾರ ವೀಕ್ಷಕರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಯನ ಶಂಕರ್. ಇವತ್ತು ಬುಧವಾರ. ಈ ದಿನದ ವಿಶೇಷತೆ ಏನು, ದ್ವಾದಶ ರಾಶಿಗಳ ಫಲಾಫಲ ಹೇಗಿದೆ, ಎಲ್ಲಕ್ಕಿಂತ ಮುಖ್ಯವಾಗಿ ನೀವು ಕಳಿಸಿರುವಂಥ ಸಂದೇಶಗಳಿಗೆ ಪರಿಹಾರವನ್ನು ತಿಳಿಸ್ತೀವಿ. ಇದೀಗ ನಮ್ಮ ಜೊತೆ ಖ್ಯಾತ ಜ್ಯೋತಿಷಿಗಳಾಗಿರುವಂಥ ಶ್ರೀಕಂಠ ಶಾಸ್ತ್ರಿಗಳಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಶಾಸ್ತ್ರಿಗಳೇ, ಇವತ್ತು ಬುಧವಾರ, ಈ ದಿನದ ವಿಶೇಷತೆ, ದೇವರ ಅನುಷ್ಠಾನ ಹೇಗಿರಬೇಕು ತಿಳಿಸೋದಾದರೆ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮಾ ಪುನರ್ಜನ್ಮನಂ ಆತ್ಮೇತ್ಯಾತ್ಮವಿದಾಂ ಕೃತುಶ್ಚ ಯಜತಾಂ ಭರತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವಸ್ಥಿತಿ ವಿಭಶ್ಚಾನೇಕಧಾ ಯಶ್ರಿತೌ ವಾಚನ್ನ ಸದದಾತ್ವನೇಕ ಕಿರಣಃ ತ್ರೈಲೋಕ್ಯ ದೀಪೋ ರವಿಃ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಇವತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ಪರಾಭವನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ಚೈತ್ರ ಮಾಸ ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಬುಧವಾರವಾಗಿರತಕ್ಕಂಥದ್ದು. ಷಷ್ಠಿ ತಿಥಿ, ಮೂಲ ನಕ್ಷತ್ರ. ಈ ದಿವಸ ಚೈತ್ರ ಮಾಸದ ನಾವು ಎರಡನೇ ಭಾಗದಲ್ಲಿದ್ದೀವಿ. ಷಷ್ಠಿ ತಿಥಿ ಇದೆ. ಷಷ್ಠಿಯಲ್ಲಿ ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ನಮ್ಮ ಪರಂಪರೆ ಹೇಳಿಕೊಟ್ಟ ಪಾಠ. ಹೀಗಾಗಿ ತಪ್ಪದೇ ಸುಬ್ರಹ್ಮಣ್ಯ ಸನ್ನಿಧಾನಗಳಿಗೆ ಹೋಗಿ ಬನ್ನಿ. ಅಲ್ಲಿ ವಿಶೇಷ ಅಭಿಷೇಕವನ್ನು, ಅಷ್ಟೋತ್ತರ ಸೇವೆಯನ್ನು, ಯಾವುದಾಗುತ್ತೋ ಸೇವೆಯಲ್ಲಿ ನಾವು ಪಾಲ್ಗೊಳ್ಳೋದು ಬಹಳ ಮುಖ್ಯ. ಯಾವ ಸೇವೆ ಅನ್ನೋದು ಅವನೇ ನಿರ್ಣಯ ಮಾಡ್ತಾನೆ. ಅಲ್ಲಿಗೆ ಹೋದ್ಮೇಲೆ ನಾವು ಒಂದು ಆಲೋಚನೆಯಲ್ಲಿ ಹೋಗಿರ್ತೀವಿ, ಈ ಸೇವೆ ಮಾಡಿಸೋಣ, ಇದೇನೋ ಮಾಡೋಣ, ಮತ್ತೊಂದು ಕೊನೆಗೇನಾಗಿಲ್ಲ ಹೆಜ್ಜೆ ನಮಸ್ಕಾರ ಆರೋ ಹಾಕೋಣ, ಈ ಥರದ್ದು ಏನೋ ಆಲೋಚನೆಯಲ್ಲಿ ಹೋಗಿರ್ತೀವಿ. ಅಲ್ಲಿಗೆ ಹೋದ ಮೇಲೆ ಮನಸ್ಸು ಬದಲಾಗುತ್ತೆ. ಇನ್ಯಾರನ್ನೂ ನೋಡಿ, ಇನ್ಯಾವುದನ್ನೋ ಪ್ರಭಾವಕ್ಕೆ ತಗೊಂಡು ನಮ್ಮ ಆರಾಧನೆಯ ಕ್ರಮಗಳು ಮತ್ತು ಸೇವೆಗಳು ಬದಲಾಗಿಬಿಡುತ್ತೆ. ಹಾಗೆ ಅಲ್ವ ಎಷ್ಟೋ ದೂರ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿರ್ತಾರೆ. ವಸ್ತುತಃ ಸುಮ್ಮನೆ ಕ್ಷೇತ್ರ ದರ್ಶನ ಅಂತ ಹೋದವ್ರಿಗೂ ಕೂಡ ಅದೊಂದು ಆಶ್ಲೇಷ ಬಲಿ, ಮತ್ತೊಂದು ಮಹಾಪೂಜೆ, ಮಗದೊಂದು ಆ ಲಿಸ್ಟ್ ನೋಡಿಕೊಂಡು ಇದನ್ನು ಮಾಡಿಸ್ಬಿಡೋಣ, ಈ ಥರದ್ದು ಒಂದು ಆಲೋಚನೆ ಬರುತ್ತೆ. ನೀವು ಯಾವ ಸೇವೆ ಮಾಡಿದ್ರೂ ಆ ಪರಮಾತ್ಮನಿಗೆ ಸೇರಿರುತ್ತೆ. ನೀವು ನಮಸ್ಕಾರ ಹಾಕೋದ್ರಿಂದ ಹಿಡಿದು ಮಹಾಪೂಜೆ ಮಾಡಿಸೋವರೆಗೆ ಯಾವುದೋ ಬೇರೆ ಬೇರೆ ಬಗೆ ಪೂಜೆಗಳಲ್ಲಿ ಬೇರೆ ಬೇರೆ ಬಗೆಗಳನ್ನು ಕಾಣ್ತಾ ಇದ್ದೀವಿ ಅಷ್ಟೇ. ವಸ್ತುತಃ ಅದೂ ಒಂದು ನಮಸ್ಕಾರದ ಪದ್ಧತಿ, ಅದು ಒಂದು ವಿಧಿ ಅಷ್ಟೇ, ಅದು ಒಂದು ವಿಧಾನ ಅಷ್ಟೇ. ಹೀಗಾಗಿ ನಾನು ಯಾವ ಬಣ್ಣದ ಬಟ್ಟೆ ಹಾಕ್ಕೊಂಡಿದ್ದೀನಿ, ಅಥವಾ ಶರ್ಟ್ ಹಾಕ್ಕೊಂಡಿದ್ದೀನೋ, ಜುಬ್ಬ ಹಾಕ್ಕೊಂಡಿದ್ದೀನೋ, ಇನ್ನೇನೋ ಮತ್ತೊಂದು ಮಗದೊಂದು ಬೇರೆ ಬೇರೆ ಉಡುಗೆಗಳಿದೆಯಲ್ಲ, ಆ ರೀತಿಯಲ್ಲಿ ಭಗವಂತನಿಗೆ ಈ ಸೇವೆಗಳೆಲ್ಲ ಹಾಗೆ ತಲುಪ್ತಕ್ಕಂಥದ್ದು. ಅಥವಾ ಇನ್ನೂ ಸರಳವಾಗಿ ಹೇಳೋದಾದರೆ ಊಟದ ವಿಚಾರ. ನಾವು ಅನ್ನ ಸಾರು ಅಥವಾ ಅನ್ನ ಹುಳಿನೋ ಅಥವಾ ಇನ್ನೇನೋ ಚಪಾತಿನೋ ರೋಟಿನೋ ಮತ್ತೊಂದೋ ಮಗದೊಂದೋ, ಹೀಗೆ ಎಷ್ಟು ವೆರೈಟಿ ಇದೆ. ಹೋಗೋದು ಮಾತ್ರ ಹೊಟ್ಟೆಗೇನೆ, ಬೇರೆ ಆ ರೀತಿಯ ಸೇವೆಗಳಷ್ಟೇ. ಬಹಳ ಮುಖ್ಯವಾಗಿ ಈ ಸೇವೆಗಳಿಗಿಂತ ಮನಸ್ಸು. ನಾವು ಹೇಗೆ ಹೊಟ್ಟೆ ತುಂಬುತ್ತೋ, ರೊಟ್ಟಿ ತಿಂದರೂ ಹೊಟ್ಟೆ ತುಂಬುತ್ತೆ, ಅನ್ನ ತಿಂದರೂ ಹೊಟ್ಟೆ ತುಂಬುತ್ತೆ, ಇಡ್ಲಿ ತಿಂದರೂ ಹೊಟ್ಟೆ ತುಂಬುತ್ತೆ, ದೋಸೆ ತಿಂದರೂ, ಹಾಗೆ ಯಾವ ಸೇವೆ ಮಾಡಿದ್ರೂ ಪರಮಾತ್ಮನಿಗೆ ಹೋಗಿ ತಲುಪೋದನ್ನ ಅನ್ನೋದು ಬಹಳ ಮುಖ್ಯ. ಒಂದು ಅಕ್ಷತೆ ಕಾಳು ಹಾಕಿದ್ರೂ ಪರಮಾತ್ಮನ ಹೊಟ್ಟೆ ಅಥವಾ ಹೃದಯ ಸೇರಿದ್ದೀನ ನಾನು, ನನ್ನ ಹೃದಯದಲ್ಲಿ ಸೇರಿದ್ರೆ ಪರಮಾತ್ಮನ ಹೃದಯದಲ್ಲೂ ಸೇರಿರ್ತೀನಿ. ಈ ರೀತಿಯಲ್ಲಿ ಸುಬ್ರಹ್ಮಣ್ಯ ಸನ್ನಿಧಾನದಲ್ಲಿ ನಿಮ್ಮ ಹೃದಯ ತುಂಬುವಂಥ ಯಾವ ಸೇವೆಯನ್ನಾದರೂ ಮಾಡಿಸಿ. ಹೃದಯ ತುಂಬಬೇಕು ಮೊದಲು. ಒಳ್ಳೆಯದಾಗಲಿ. ಖಂಡಿತವಾಗ್ಲೂ ಶಾಸ್ತ್ರಿಗಳೇ, ನಾವು ಭಕ್ತಿಯನ್ನು ಯಾವ ರೀತಿ ಸಮರ್ಪಿಸ್ತೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಆ ಪೂಜೆ ಮಾಡಬೇಕಾ, ಈ ಪೂಜೆ ಮಾಡಬೇಕಂತ ಸಾಕಷ್ಟು ಜನರಿಗೆ ಕನ್ಫ್ಯೂಷನ್ ಇದ್ದೇ ಇರುತ್ತೆ. ಆದರೆ ಆ ಕನ್ಫ್ಯೂಷನ್ಗಳಿಗೆ ಇವತ್ತು ಒಂದು ಪರಿಹಾರ ಕೊಟ್ಟಿದ್ದೀರಿ ಅಂತಲೇ ಹೇಳ್ಬೋದು. ಅಂದರೆ ಯಾವುದೇ ಪೂಜೆ ಮಾಡಿ ನಿಷ್ಠೆಯಿಂದ ಮಾಡಿ, ಭಕ್ತಿಯಿಂದ ಮಾಡಿ, ಮೊದಲು ನಮ್ಮ ಮನಸ್ಸಿಗೆ ಅದು ಇಷ್ಟ ಆಗಬೇಕು. ಆಗ ಅದು ಖಂಡಿತವಾಗಿಯೂ ಆ ಭಗವಂತನಿಗೆ ಇಷ್ಟ ಆಗುತ್ತೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀರಾ. ಈಗ ವೀಕ್ಷಕರು ಸಾಕಷ್ಟು ಸಂದೇಶ ಕಳಿಸಿದ್ದಾರೆ, ಅದನ್ನು ನೋಡ್ತಾ ಹೋಗೋಣ ಶಾಸ್ತ್ರಿಗಳೇ. ಮೊದಲನೇ ಸಂದೇಶವನ್ನು ಬೆಂಗಳೂರಿನಿಂದ ಉಮೇಶ್ BR ಅವರು ಕಳಿಸಿದ್ದಾರೆ. ಉಮೇಶ್ ಅವರ ಜನ್ಮ ದಿನಾಂಕ 11/11/1992. ಹುಟ್ಟಿದ ಸಮಯ ಮಧ್ಯಾಹ್ನ 2:03. ಮದುವೆ, ಉದ್ಯೋಗ ಜೊತೆಗೆ ಭವಿಷ್ಯದ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಉಮೇಶ್ ಅವರ ಪ್ರಶ್ನೆ ಮದುವೆ ಮತ್ತು ಉದ್ಯೋಗದ ಬಗ್ಗೆ ಕೇಳಿದ್ದಾರೆ. ವೃತ್ತಿ ಮತ್ತು ವಿವಾಹ ಅಲ್ವಾ? ಹೌದು ಶಾಸ್ತ್ರಿಗಳೇ. ನೋಡಿ, ತಮ್ಮದು ಕುಂಭಲಗ್ನವಾಗಿದೆ. ಲಗ್ನದಿಂದ ಕರ್ಮಾಧಿಪತಿ ಕುಜ ನಿಮ್ಮ ಜಾತಕದಲ್ಲಿ 6ನೇ ಮನೆಯಲ್ಲಿದ್ದಾನೆ. ಕುಜ ಶನಿಯರು 6ನೇ ಮನೆಯಲ್ಲಿದ್ದರೆ ಸ್ವಲ್ಪ ಒಳ್ಳೆಯದು ಅಂತಲೇ ಫಲ ಹೇಳುತ್ತೆ ಶಾಸ್ತ್ರ. ಷಷ್ಠದಲ್ಲಿದ್ದರೆ ಸ್ವಲ್ಪ ರಣವಿಕ್ರಮ ಪರಾಕ್ರಮಶಾಲಿಗಳಾಗಿರ್ತಾರೆ ಅಂತ. ಪ್ರಸ್ತುತ ರಾಹು ದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು. ಈಗ ರವಿ ಭುಕ್ತಿ ನಡೀತಾ ಇದೆ, ಸಪ್ತಮಾಧಿಪತಿ ಕಾಲ ನಡೀತಾ ಇದೆ, ರವಿ ನೀಚ ಸ್ಥಾನದಲ್ಲಿದ್ದಾನೆ. ಈಗ ಕಾಲ ನಿಮ್ಮನ್ನು ಸ್ವಲ್ಪ ದೂರಕ್ಕೆ ಕರ್ಕೊಂಡು ಹೋಗಿದೆ. ಯಾವ ಫಲಗಳಿಂದಲೂ ಹತ್ತಿರದಲ್ಲಿದೆನಾ ಫಲಕ್ಕೆ ಅಂತಂದರೆ ಇಲ್ಲ, ಸ್ವಲ್ಪ ದೂರದಲ್ಲಿದೆ ಅಂತ. ನೀಚನಾಗಿರ್ತಕ್ಕಂಥ ರವಿ ಕಾಲದಲ್ಲಿ ಹೀಗಾಗುತ್ತೆ. ಹೀಗಾಗಿ ರವಿಗ್ರಹ ಶಾಂತಿ.
ಸಗ್ರಹಪೂರ್ವಕ ರವಿಗ್ರಹ ಶಾಂತಿ ಮಾಡಿಸಿದ್ರೆ ಅದು ತುಂಬ ಸಹಾಯ ಮಾಡುತ್ತೆ. ಮತ್ತು ಈಶ್ವರ ಸನ್ನಿಧಾನಕ್ಕೆ ಪ್ರತಿ ಭಾನುವಾರ ಗೋಧಿ ಸಮರ್ಪಣೆ ಮಾಡಿ. ತುಂಬ ಸರಳವಾದ ಮಾರ್ಗಗಳನ್ನೇ ಹೇಳ್ತೀನಿ ನಾನು. ಕಾರಣ ಏನಪ್ಪ ಅಂದರೆ ಅದು ಮಾಡಲಿಕ್ಕಾಗತ್ತೆ, ಯಾರೂ ಮಾಡಬಹುದು. ಹಾಗೆ ಸೇವೆ ಮಾಡಲಿಕ್ಕೆ ಅವಕಾಶ ಆಗುತ್ತೆ ಅನ್ನೋದು ಮನಸ್ಸಿಗೆ ಬಂದ ಮೇಲೆ ಆ ಒಂದು ದಾರಿಯಲ್ಲಿ ಸಾಗಲಿಕ್ಕೆ ಅಲ್ಲಿ ಒಳ್ಳೆಯ ಫಲ ಕಾಣಲಿಕ್ಕೆ ಅವಕಾಶ ಆಗುತ್ತೆ ಅನ್ನೋ ದೃಷ್ಟಿಯಲ್ಲಿ. ಹೀಗಾಗಿ ಪ್ರತಿ ಸೋಮವಾರ ಅಥವಾ ಪ್ರತಿ ಭಾನುವಾರವೂ ಆಗುತ್ತೆ ಇವರೇ. ಪ್ರತಿ ಭಾನುವಾರ ಮಾಡಿ. ರವಿವಾರದಲ್ಲಿ ಪ್ರತಿ ಭಾನುವಾರ ಗೋಧಿ ಸಮರ್ಪಣೆ ಮಾಡೋದು. ಇದು ಎಲ್ಲಿವರೆಗೆಪ್ಪ ಅಂದರೆ ಅದೇ 6 ತಿಂಗಳು ನಿರಂತರವಾಗಿ ಶ್ರದ್ಧೆಯಿಂದ ಮಾಡಿ, ಸಹಾಯವಾಗುತ್ತೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಗೌರಿಬಿದನೂರಿನಿಂದ ಹರ್ಷಿತ್ ಅವರು ಕಳಿಸಿದ್ದಾರೆ. ಹರ್ಷಿತ್ ಅವರ ಜನ್ಮ ದಿನಾಂಕ 18/7/2004, ಹುಟ್ಟಿದ ಸಮಯ ರಾತ್ರಿ 12:52. ಸರ್ಕಾರಿ ಕೆಲಸ ಸಿಗುತ್ತಾ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಹರ್ಷಿತ ಅವರ ಪ್ರಶ್ನೆ ಸರ್ಕಾರಿ ನೌಕರಿ ಸಿಗುತ್ತಾ ಅಂತ ಕೇಳಿದ್ದಾರೆ. ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ನೋಡಿ, ತಮ್ಮದು ಮೇಷಲಗ್ನವಾಗಿದೆ. ಲಗ್ನದಿಂದ ಕರ್ಮಾಧಿಪತಿ ಶನೈಶ್ಚರ ನಿಮ್ಮ ಜಾತಕದಲ್ಲಿ ತೃತೀಯದಲ್ಲಿ ಮಿತ್ರಕ್ಷೇತ್ರದಲ್ಲಿದ್ದಾನೆ. ನಿಮಗೆ ಗುರು ಚೆನ್ನಾಗಿದ್ದಾನೆ ಪಂಚಮದಲ್ಲಿ, ಶುಕ್ರ ಚೆನ್ನಾಗಿದ್ದಾನೆ ದ್ವಿತೀಯದಲ್ಲಿ. ಇದೆಲ್ಲ ಒಳ್ಳೆಯ ಲಕ್ಷಣ. ದ್ವಿತೀಯದಲ್ಲಿ ಶುಕ್ರ ಇದ್ದರೆ ಕವಿಗಳಾಗಿಬಿಡ್ತಾರೆ ಅಂತ. ತುಂಬ ಚೆನ್ನಾಗಿ ಮಾತಾಡೋ ಕೌಶಲ್ಯ ಬರ್ತದೆ. ವ್ಯಾಪಾರದ ಕೌಶಲ್ಯ ಚೆನ್ನಾಗಿದೆ ನಿಮಗೆ. ನೀವು ಇಂಟೀರಿಯರ್ ಡಿಸೈನರ್ ಆಗಬಹುದು. ಒಳ್ಳೆಯ ರೀತಿಯಲ್ಲಿ ರಂಜನೀಯವಾಗಿ ಮನೆಗಳನ್ನು ಕಟ್ಟೋದ್ರ ಜೊತೆಗೆ ಅದು ಸಾಧ್ಯವಾಗುತ್ತೆ. ಅಥವಾ ಮನೆ ಅಲಂಕಾರ ಸಾಧನ ಅಂತೇನಂತೀವಿ, ಯಾವ ಭಾಗದಲ್ಲಿ ಕಿಟಕಿಗೆ ಯಾವ ರೀತಿಯ ಕರ್ಟನ್ ಬರಬೇಕು, ಆ ಕರ್ಟನ್ ಎಷ್ಟು ಎಳೆಗಳಿರಬೇಕು, ಅಂದರೆ ಯಾವ್ಯಾವ ಬಣ್ಣದ ಕರ್ಟನ್ ಯಾವ ಭಾಗದಲ್ಲಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ, ಸೋಫಾ ಹೇಗಿಡಬೇಕು, ಅದನ್ನು ಹೇಗೆ ಡಿಸೈನ್, ಈ ರೀತಿಯಲ್ಲಿ ತುಂಬ ಚೆನ್ನಾಗಿದೆ ನೋಡಿ. ಈಗ ಇಂಟೀರಿಯರ್ ರಿಲೇಟೆಡ್ ತಾವು ಟ್ರೈ ಮಾಡಿ. ಸರ್ಕಾರಿ ನೌಕರಿ ಸಿಗುತ್ತಾ ಅಂತಂದರೆ ಅದಕ್ಕೆ ಫಲ ಸ್ವಲ್ಪ ಕಡಿಮೆಯಾಗಿದೆ. ಹೀಗಾಗಿ ನಿಮಗೆ ಈ ರೀತಿಯಲ್ಲಿ ಪ್ರಯತ್ನ ಪಟ್ಟರೆ ತುಂಬ ಚೆನ್ನಾಗಿ, ಅದಕ್ಕೆ ಸಾಕಷ್ಟು ದುಡಿಮೆ ಚೆನ್ನಾಗಿದೆಯಲ್ಲ, ಅದನ್ನು ಮಾಡಿದ್ರೆ ತುಂಬ ಚೆನ್ನಾಗಿದೆ. ಅಥವಾ ವಸ್ತ್ರಕ್ಕೆ ಸಂಬಂಧಿಸಿದ ಹಾಗೆ, ಡೆಕೋರೇಷನ್ ಸಂಬಂಧಿಸಿದ ಹಾಗೆ, ಈ ಎಷ್ಟೋ ಸ್ಟೇಜ್ ಡೆಕೋರೇಷನ್ಸು ಮತ್ತು ಈ ವಿವಾಹ ಸಮಾರಂಭ ಮತ್ತು ಸಾಕಷ್ಟು ಡೆಕೋರೇಷನ್ ಅಂತಂದರೆ ಸಂಭ್ರಮ ಅಂತಲೇ, ಅದಕ್ಕೆಲ್ಲ ನೀವು ಅಂಥದ್ದೊಂದು ಮಾಡಲಿಕ್ಕೆ ಅವಕಾಶ ಚೆನ್ನಾಗಿದೆ. ಆ ರೀತಿಯ ಕೋರ್ಸು ಮತ್ತೊಂದು ಮಾಡಿಕೊಂಡು ಮಾಡಬಹುದು. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಕಲಬುರಗಿಯಿಂದ ವಿಲಾಸ್ ಅವರು ಕಳಿಸಿದ್ದಾರೆ. ವಿಲಾಸ್ ಅವರ ಜನ್ಮ ದಿನಾಂಕ 18/11/1952, ಹುಟ್ಟಿದ ಸಮಯ ಬೆಳಗಿನ ಜಾವ 4:30. ಕೋರ್ಟಲ್ಲಿ ಕೇಸ್ ವಿನ್ ಆಗಿದೆ, ಆದರೆ 3ನೇ ವ್ಯಕ್ತಿಯಿಂದ ತೊಂದರೆಯಾಗ್ತಾ ಇದೆ. ಈ ಸಮಸ್ಯೆಗೆ ಪರಿಹಾರ ಏನು ತಿಳಿಸಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ವಿಲಾಸ್ ಅವರ ಪ್ರಶ್ನೆ, ಪಾಪ ಕೋರ್ಟ್ ಸಮಸ್ಯೆ ಇದೆ, 3ನೇ ವ್ಯಕ್ತಿಯಿಂದ ತೊಂದರೆ ಆಗ್ತಾ ಇದೆ ಅಲ್ವಾ? ಹೌದು. ನೋಡಿ ತಮ್ಮದು ತುಲಾ ಲಗ್ನವಾಗಿದೆ. ಲಗ್ನದಿಂದ ಕರ್ಮಾಧಿಪತಿ ಶತ್ರುಕ್ಷೇತ್ರದಲ್ಲಿರ್ತಕ್ಕಂಥದ್ದು. ಈಗ ಪ್ರಸ್ತುತ ನಿಮಗೆ ಕುಜ ದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು. ಈಗ ರಾಹು ಭುಕ್ತಿ ನಡೀತಾ ಇದೆ. ಇಲ್ಲಿ ಅನುಕೂಲ ಆಗುತ್ತೆ, ಆತಂಕ ಮಾಡ್ಕೋಬೇಡಿ. ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡಿ. ಸುಬ್ರಹ್ಮಣ್ಯ ಸ್ವಾಮಿಗೆ ಕೊಬ್ಬರಿ ಕಲ್ಸಕ್ರೆ ಸಮರ್ಪಣೆ ಮಾಡ್ತಕ್ಕಂಥದ್ದು ಸಾಧ್ಯವಾದರೆ. ನೋಡಿ, ಈ ರಾಹು ಭಕ್ತಿ ಕಾಲದಲ್ಲಿ ನಾಗ ಪ್ರಾರ್ಥನೆಗೆ ಬಹಳ ವಿಶೇಷವಾದ ಅನುಗ್ರಹ ಶಕ್ತಿ ಇದೆ. ಹೀಗಾಗಿ ಹತ್ತಿರದಲ್ಲಿ ಯಾವುದಾದ್ರು ನಾಗ ಸನ್ನಿಧಾನ ಇದ್ದರೆ ನಾಗನಿಗೆ ಕ್ಷೀರ ಅಥವಾ ಎಳನೀರು ಇವುಗಳ ಅಭಿಷೇಕ ಮಾಡಿಸಿ. ಪ್ರತಿ ಮಂಗಳವಾರ ಹೀಗೆ ನಾಗನಿಗೆ ನೀವೊಂದು 9 ವಾರ ನಿರಂತರವಾಗಿ ಪ್ರತಿ ಮಂಗಳವಾರ ನಾಗನಿಗೆ ಕ್ಷೀರ ಅಥವಾ ಎಳನೀರಿನ ಅಭಿಷೇಕ ಮಾಡಿಸಿ. ಅದು ತುಂಬ ಸಹಾಯವಾಗುತ್ತೆ, ಅದರಿಂದ ಅನುಕೂಲ ಆಗುತ್ತೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಮೈಸೂರಿನಿಂದ ರತನ್ ಅವರು ಕಳಿಸಿದ್ದಾರೆ. ರತನ್ ಅವರ ಜನ್ಮ ದಿನಾಂಕ 7/9/2004, ಹುಟ್ಟಿದ ಸಮಯ ಮಧ್ಯಾಹ್ನ 3:10. BCom ಪದವಿ ಮುಗಿದಿದೆ. ಯಾವ ಕ್ಷೇತ್ರದಲ್ಲಿ ಕೆಲಸ ಸಿಗುತ್ತೆ, ಮುಂದೆ ಭವಿಷ್ಯ ಹೇಗಿದೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ರತನ್ ಅವರ ಪ್ರಶ್ನೆ BCom ಆಗಿದೆ, ಮುಂದೆ ಏನು ಅಂತ ಕೇಳಿದಾರಲ್ಲ? ಹೌದು ಶಾಸ್ತ್ರಿಗಳೇ. ಜಾತಕ ನೋಡಿ, ಇದು ತಮ್ಮ ಧನುರ್ ಲಗ್ನವಾಗಿದೆ. ಲಗ್ನದಿಂದ ಪಂಚಮಾಧಿಪತಿ ನಿಮಗೆ ಕುಜ, ಆತ ತುಂಬ ಚೆನ್ನಾಗಿದ್ದಾನೆ. ಭಾಗ್ಯಸ್ಥಾನದಲ್ಲಿ ರವಿ ಯುಕ್ತನಾಗಿದ್ದಾನೆ. ಹೀಗಾಗಿ ಮೌಢ್ಯತೆ ಇದೆಯಾ ಅಂದರೆ ಮೌಢ್ಯನಾಗಿದ್ದಾನೆ. ರವಿ ಬುಧರು ತುಂಬ ಚೆನ್ನಾಗಿದ್ದಾರೆ. ಕರ್ಮಾಧಿಪತಿ ಜೊತೆಗೆ ಸೇರಿದ್ದಾನೆ. ಬುಧ ತುಂಬ ಚೆನ್ನಾಗಿದೆ. ನೀವು ನಿಮಗೆ ಮೆಡಿಕಲ್ ಫೀಲ್ಡ್ ತುಂಬ ಚೆನ್ನಾಗಿದೆ, ಅದನ್ನು ಸೂಚಿಸ್ತಾ ಇದೆ. ಹೀಗಾಗಿ ಅದೇ ಮೆಡಿಕಲ್ ಫೀಲ್ಡಲ್ಲೇ ನೀವು ತೊಗೊಂಡಿರೋದು ನೀವು BCom ಅಲ್ವಾ? ಹೀಗಾಗಿ ಅಲ್ಲಿ ಆ ಕ್ಷೇತ್ರಗಳಲ್ಲಿ, ಅಂದರೆ ಹಾಸ್ಪಿಟ್ಲು ಮಗದೊಂದು ಆ ಕ್ಷೇತ್ರಗಳಲ್ಲಿ ನೀವು ಒಬ್ಬ ಒಳ್ಳೆ ಅಕೌಂಟೆಂಟು ಅಥವಾ ಇನ್ನೇನೋ ಅವುಗಳಿಗೆ ಸಂಬಂಧಿಸಿರ್ತಕ್ಕಂಥ ಒಂದು ಒಳ್ಳೆ
ನಾವು ಯಾವುದನ್ನು ಅಡ್ಮಿನ್ ಅಂತೀವೋ ಆ ಕ್ಷೇತ್ರಗಳಲ್ಲಿ ಮುಂದುವರಿಯಲು ತುಂಬ ಚೆನ್ನಾಗಿದೆ. ನಿಮಗೆ ಬುಧ ರವಿ ಬುಧಾದಿತ್ಯ ಯೋಗ ತುಂಬ ಚೆನ್ನಾಗಿರೋದ್ರಿಂದ CA ಇತ್ಯಾದಿಗಳನ್ನು ಕೂಡ ತಾವು ಮಾಡಬಹುದು. ತುಂಬ ಚೆನ್ನಾಗಿದೆ. ಹಲವು ಕಂಪನಿಗಳನ್ನು ನೀವು ಅವರಿಗೆ ಮಾರ್ಗದರ್ಶನ ಮಾಡೋ ಶಕ್ತಿ ಸಾಮರ್ಥ್ಯ ಖಂಡಿತ ಇದೆ. ಕರ್ಮಸ್ಥಾನದಲ್ಲಿ ಗುರು ಇರ್ತಕ್ಕಂಥದ್ದು ಇದು ಬಹಳ ಒಳ್ಳೆಯದು ಫಲ. ಹೀಗಾಗಿ ತುಂಬ ಚೆನ್ನಾಗಿದೆ ಇವರೇ, ಪ್ರಯತ್ನ ಮಾಡಿ ಅದೇ ಕ್ಷೇತ್ರಗಳಲ್ಲಿ ಮುಂದುವರಿಸಿ. ಚೆನ್ನಾಗಿದೆ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಗಳೇ, ಮುಂದಿನ ಸಂದೇಶವನ್ನು ತುಮಕೂರಿನಿಂದ ನಾಗೇಶ್ ಕುಮಾರ್ ಅವರು ಕಳಿಸಿದ್ದಾರೆ. ನಾಗೇಶ್ ಕುಮಾರ್ ಅವರ ಜನ್ಮ ದಿನಾಂಕ 12/5/1990. ಹುಟ್ಟಿದ ಸಮಯ ಸಂಜೆ 5:15. ಮೊದಲನೇ ಮದುವೆಯಲ್ಲಿ ಸಮಸ್ಯೆ ಆಗಿದೆ. ಈಗ ಮತ್ತೆ ಜೀವನವನ್ನು ಕಟ್ಕೊಳ್ಳೋದಕ್ಕೆ ಪ್ರಯತ್ನಿಸ್ತಾ ಇದ್ದೀನಿ. ಮದುವೆ ಬಗ್ಗೆ ತಿಳಿಸಿ, ಏನಾದರೂ ಪರಿಹಾರ ಮಾಡಿಸ್ಬೇಕಾ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಗಳೇ. ನಾಗೇಶ್ ಕುಮಾರ್ ಅವರ ಪ್ರಶ್ನೆ ದಾಂಪತ್ಯದಲ್ಲಿ ಸ್ವಲ್ಪ ತೊಂದರೆ ಆಗಿದೆ ಅಂತ ಕೇಳಿದ್ದಾರೆ. ಹೌದು ಶಾಸ್ತ್ರಗಳೇ. ಜಾತಕ ನೋಡೋಣ. ನೋಡಿ, ತಮ್ಮದು ತುಲಾ ಲಗ್ನವಾಗಿದೆ. ಲಗ್ನದಿಂದ ಸಪ್ತಮಾಧಿಪತಿ ಸಪ್ತಮ ಸ್ಥಾನದಲ್ಲಿ ರವಿ ಬುಧರಿದ್ದಾರೆ. ಈ ಬುಧ ವ್ಯಯಾಧಿಪತಿಯಲ್ಲಿ ಸೇರಿದ್ದಾನೆ. ಸಹಜವಾಗಿ ಈ ರೀತಿಯ ತೊಡಕುಗಳಾಗುತ್ತೆ, ಸಂಶಯ ಇಲ್ಲ. ಪ್ರಸ್ತುತ ಈಗ ತಮಗೆ ರವಿ ದಶೆಯಲ್ಲೇ ಈಗ ನಡೀತಾ ಇರತಕ್ಕಂಥದ್ದು ಶುಕ್ರನ ಭುಕ್ತಿ ನಡೀತಾ ಇದೆ. ಅಷ್ಟಮಾಧಿಪತಿಯಾಗಿದ್ದಾನೆ ಶುಕ್ರ. ನೋಡಿ, ಮುಂದಿನ ಏಪ್ರಿಲ್ ನಂತರದಲ್ಲಿ ನಿಮಗೆ ಚಂದ್ರಕಾಲ ಪ್ರಾರಂಭ ಆಗುತ್ತೆ. ಮುಂದಿನ ಏಪ್ರಿಲ್ ನಂತರದಲ್ಲಿ ಒಳ್ಳೆಯ ಕಾಲ ಬರ್ತದೆ. ಅಷ್ಟರಲ್ಲಿ ನೀವು ಈ ಬುಧ ಮತ್ತು ಒಂದು ಅರ್ಕ ವಿವಾಹ ಅಂತ ಮಾಡ್ತಾರೆ. ಈ ರೀತಿ ತೊಂದರೆ ಆಗಿದ್ದರೆ ಅರ್ಕ ವಿವಾಹ, ಯಾವುದನ್ನು ನಾವು ಎಕ್ಕೆ ಗಿಡ ಅಂತೀವೋ ಅದಕ್ಕೆ ಈ ರೀತಿಯ ತೊಂದರೆಗಳು ಮತ್ತೆ ಜನ್ಮದಲ್ಲಿ ಆಗಬಾರ್ದು ಅಂತ ಹೇಳಿ ಪೂಜೆ ಪ್ರಾರ್ಥನೆ, ಅಲ್ಲಿ ಒಂದು ವಿವಾಹದ ಏನು ಮಂಗಲಕಾರ್ಯ ವಿವಾಹ ಏರ್ಪಾಡಾಗುತ್ತೋ ಆ ರೀತಿಯಲ್ಲಿ ಅರ್ಕಕ್ಕೆ ಮಾಡ್ತಕ್ಕಂಥ ಒಂದು ಪದ್ಧತಿ ಇದೆ. ಅದೊಂದು ನಂಬಿಕೆ, ಶ್ರದ್ಧೆ ಇದೆ. ಸಾಧ್ಯವಾದರೆ ಆ ಅರ್ಕ ವಿವಾಹ ಮಾಡಿಸಿ, ಗ್ರಹಶಾಂತಿ ಪೂರ್ವಕ ಸಹಿತವಾಗಿ ಆ ಅರ್ಕ ವಿವಾಹ ಮಾಡಿಸಿದ್ರೆ ಬಹಳ ಒಳ್ಳೆಯದು. ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ. ಇವತ್ತು ಗ್ರಹಗಳ ಸ್ಥಿತಿಗತಿ ಹೇಗಿದೆ, ಅದು ದ್ವಾದಶ ರಾಶಿಗಳ ಮೇಲೆ ಏನು ಪರಿಣಾಮ ಬೀರುತ್ತೆ ನೋಡೋಣ ಶಾಸ್ತ್ರಿಗಳೇ. ಮೊದಲಿಗೆ ಈ ದಿನ 6 ರಾಶಿಗಳ ಫಲಾಫಲ ಹೇಗಿದೆ ತಿಳಿಸೋದಾದರೆ? 12 ರಾಶಿಗಳ ಫಲಾಫಲ ತಿಳಿಯೋಣ. ಇವತ್ತಿನ ಗ್ರಹ ಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ಶುಕ್ರ ಇರತಕ್ಕಂಥದ್ದು ಮೇಷರಾಶಿಯಲ್ಲಿ, ಗುರುವಿನ ಜೊತೆಗೆ ಮಾಂದ್ಯೋದಿಯಾಗಿದೆ, ಅದು ಮಿಥುನ ರಾಶಿಯಲ್ಲಿ. ಕೇತು ಇರತಕ್ಕಂಥದ್ದು ಸಿಂಹರಾಶಿಯಲ್ಲಿ, ಚಂದ್ರ ಈ ದಿವಸ ಧನು ರಾಶಿಯಲ್ಲಿ ಸಂಚರಿಸ್ತಾನೆ ಇವತ್ತು ಮತ್ತು ನಾಳೆ. ಇನ್ನು ಕುಂಭರಾಶಿಯಲ್ಲಿ ರಾಹು ಮತ್ತು ಬುಧರನ್ನು ಕಾಣ್ತಾ ಇದ್ದೀವಿ. ಮೀನರಾಶಿಯಲ್ಲಿ ರವಿ, ಕುಜ ಹಾಗೂ ಶನೈಶ್ಚರನ್ನು ಕಾಣ್ತಾ ಇದ್ದೀವಿ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ದಿವಸ ನೋಡಿ, ಗಂಟಲ ಬಾಧೆ ನಿಮ್ಮನ್ನು ಕಾಡಬಹುದು, ಕಿವಿ ಸಮಸ್ಯೆಗಳಾಗಬಹುದು, ಸ್ವಲ್ಪ ಹುಷಾರು. ಸ್ವಲ್ಪ ಮಟ್ಟಿಗೆ ದಿವಸ ಧರ್ಮ ಕಾರ್ಯಗಳದ್ದು ಅಷ್ಟೇ ಸ್ವಲ್ಪ ತೊಡಕು, ತೊಂದರೆಗಳು. ಜವಾಬ್ದಾರಿ ತೊಗೊಂಡಿರ್ತೀರ, ಆದರೆ ಜವಾಬ್ದಾರಿ ನಿಭಾಯಿಸೋಕೆ ಆಗದೆ ಹೋಗ್ಬಿಡೋ ಪರಿಸ್ಥಿತಿ, ಒತ್ತಡ, ಈ ರೀತಿಯ ಒಂದು ಸಾಧ್ಯತೆ ಸೂಚಿಸ್ತಾ ಇದೆ. ಮತ್ತು ವಿಶ್ವಾಸ ಕಳ್ಕೊಂಬಿಡೋ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ. ಹೀಗಾಗಿ ಸ್ವಲ್ಪ ಎಚ್ಚರಿಕೆ ಬೇಕು. ಗುರು ಪ್ರಾರ್ಥನೆ, ಗುರು ಸನ್ನಿಧಾನಕ್ಕೆ ಹೋಗಿ ಬನ್ನಿ, ಅದು ಹೆಚ್ಚಿನ ಅನುಕೂಲ ಉಂಟು ಮಾಡಿಕೊಡುತ್ತೆ. ಕೆಲಸ ಕಾರ್ಯಗಳದ್ದು ಅಷ್ಟೇ ಸ್ವಲ್ಪ ಕಹಿ ವಾತಾವರಣ ಇರುತ್ತೆ ಈ ದಿವಸ. ಇನ್ನು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ದಿವಸ ಆಹಾರ ವ್ಯತ್ಯಾಸ, ಸಿಹಿ ಪದಾರ್ಥದಿಂದ ತೊಂದರೆಗಳು, ಶುಗರು ಮತ್ತೊಂದು ಮಗದೊಂದು ಕಾಯಿಲೆಗಳು ಉಲ್ಬಣ ಆಗೋ ಸಾಧ್ಯತೆ ಸೂಚಿಸ್ತಾ ಇದೆ. ಹುಷಾರಾಗಿರಿ. ಆಹಾರ ವ್ಯತ್ಯಾಸ ಮಾಡ್ಕೋಬೇಡಿ. ದಿವಸ ಅತಿಯಾದ ಸಿಹಿ ಸೇವನೆಯೂ ದಾರಿಯಾಗಿಬಿಡುತ್ತೆ, ಅದೇ ವಿಷಯವಾಗಿಬಿಡೋ ಸಾಧ್ಯತೆ ಸೂಚಿಸ್ತಾ ಇದೆ. ಹುಷಾರು. ಸ್ತ್ರೀಯರಿಗೆ ಈ ದಿವಸ ಸ್ವಲ್ಪ ತೊಡಕು, ಅಪಮಾನ, ಒಂದು ರೀತಿಯಲ್ಲಿ ಏನೋ ಮನಸ್ಸಿಗೆ ವ್ಯಥೆ, ಕಹಿ ವಾತಾವರಣ ಸೂಚಿಸ್ತಾ ಇದೆ. ಮನಸ್ಸಿಗೆ ಬಲ ಬರಬೇಕು ಅಂದರೆ ಆಂಜನೇಯನ ಪ್ರಾರ್ಥನೆ ಮಾಡಿ, ಅದು ಹೆಚ್ಚಿನ ಅನುಕೂಲ ಉಂಟು ಮಾಡಿಕೊಡುತ್ತೆ. ಕೆಲಸ ಕಾರ್ಯಗಳು ತುಂಬ ಚೆನ್ನಾಗಿದೆ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ದಿವಸ ಆರೋಗ್ಯ ವ್ಯತ್ಯಾಸ ಇದೆ, ನಿಮಗೂ ಕೂಡ ಹುಷಾರಾಗಿರಿ. ಉಳಿದ ಹಾಗೆ ಸಂಗಾತಿಯ ಸಹಕಾರ, ಧನ ಸಹಾಯ, ಕುಟುಂಬ ಸೌಕರ್ಯ ಇದೆಲ್ಲ ತುಂಬ ಚೆನ್ನಾಗಿದೆ. ವೃತ್ತಿಯಲ್ಲೂ ಅಷ್ಟೇ ಚೆನ್ನಾಗಿದೆ, ಅನುಕೂಲದ ವಾತಾವರಣಗಳಿದ್ದಾವೆ. ಅಧಿಕಾರ ಅಥವಾ ಕೆಲಸ ಕಾರ್ಯಗಳಲ್ಲಿ ಒಂದು ರೀತಿಯಲ್ಲಿ ಜವಾಬ್ದಾರಿ ಹೆಚ್ಚತಕ್ಕಂಥದ್ದು, ಈ ರೀತಿಯ ಶುಭ ಫಲ ಕಾಣ್ತೀರ. ವಸ್ತ್ರಾಭರಣ, ವಸ್ತ್ರಾಲಂಕಾರ ಕ್ಷೇತ್ರದವರಿಗೆ ತುಂಬ ಚೆನ್ನಾಗೇ ಇದೆ, ಲಾಭದಾಯಕವಾಗಿದೆ. ಪ್ರಾರ್ಥನೆಗೆ ಆರೋಗ್ಯ ದೃಷ್ಟಿಯಿಂದ ಈ ದಿವಸ ವಿಷ್ಣು ಸನ್ನಿಧಾನದಲ್ಲಿ ಒಂದು ಅಭಿಷೇಕ ಮಾಡಿಸಿ. ಇನ್ನು ಕರ್ಕಟಕ ರಾಶಿ. ಕರ್ಕಟಕ ರಾಶಿಯವರಿಗೆ ಅತಿ ವ್ಯಯ ಸೂಚಿಸ್ತಾ ಇದೆ. ಹೀಗಾಗಿ ಆತ್ಮೀಯರ ಜೊತೆಗೆ ವ್ಯಯ ಖರ್ಚು ಮಾಡ್ಕೊಂಡ್ಬಿಡ್ತೀರಾ, ಹುಷಾರು. ಈ ದಿವಸ ಸಂಗಾತಿಯಲ್ಲಿ ಅನ್ಯೋನ್ಯತೆ, ಸಾಮರಸ್ಯ ಇದೆ, ಸಂಶಯ ಇಲ್ಲ. ಬಂಧುಗಳಿಂದ ಸಹಕಾರ ಕಾಣ್ತಾ ಇದ್ದೀರಾ. ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ, ಸಹಕಾರಗಳು, ವೃತ್ತಿಯಲ್ಲಿ ಕೌಶಲ್ಯ, ಇದೆಲ್ಲ ತುಂಬ ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ ಅಮ್ಮನವ್ರ ಸನ್ನಿಧಾನಕ್ಕೆ ಸ್ವಲ್ಪ ಕ್ಷೀರ ಸಮರ್ಪಣೆ ಮಾಡಿ. ಇನ್ನು ಸಿಂಹರಾಶಿ. ಸಿಂಹರಾಶಿಯವರಿಗೆ ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ ಕಾಣ್ತೀರಾ, ಸಂಶಯ ಇಲ್ಲ, ಚೆನ್ನಾಗಿದೆ, ಲಾಭದಾಯಕವಾಗಿದೆ. ವಿದೇಶ ವಹಿವಾಟು, ವಿದೇಶಿ ಸಂಪರ್ಕಗಳಿಂದ ಲಾಭ, ಉತ್ತಮರ ಸಲಹೆ ಸಿಗುತ್ತೆ ಈ ದಿವಸ. ಮುಖ್ಯವಾಗಿ ತುಂಬ ಆತ್ಮೀಯತೆಯಿಂದ ಸಲಹೆ ಕೊಡ್ತಾರೆ, ಆ ಸಲಹೆಯಿಂದ ಲಾಭ ಇದೆ. ಇನ್ನು ಬುದ್ಧಿ ಚುರುಕಾಗಿರ್ತಾರೆ. ಹೆಣ್ಣುಮಕ್ಕಳಿಗೆ ಹೆಚ್ಚಿನ ಆಲೋಚನೆಯೂ ಹಾಗೆ ಇರ್ತದೆ, ಕಾರ್ಯಕೌಶಲ್ಯವೂ ಹಾಗೆ ಇರ್ತದೆ, ಕ್ರಿಯಾಶೀಲತೆಯೂ ಇರ್ತಾರೆ. ಹೀಗೆ
ಆಲೋಚನೆ ಮಾಡಿದ್ದಷ್ಟೇ ಅಲ್ಲ, ಅದನ್ನು ಕಾರ್ಯರೂಪಕ್ಕೂ ತರ್ತೀರಾ ಅಂತ. ಆ ರೀತಿಯಲ್ಲಿ ತುಂಬ ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ ಇಷ್ಟ ದೇವತಾರಾಧನೆ ಮಾಡಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ವೃತ್ತಿಯಲ್ಲಿ ಈ ದಿವಸ ಹೆಚ್ಚಿನ ತೊಡಕುಗಳನ್ನು ಕಾಣ್ತೀರಾ. ಜವಾಬ್ದಾರಿಯಿಂದ ನೀವು ನಿಭಾಯಿಸಲಿಕ್ಕೆ ಸಾಧ್ಯವಾಗೋದಿಲ್ಲ. ಆ ರೀತಿಯಲ್ಲಾಗುತ್ತೆ. ಯಾವುದೋ ಒಂದು ಆಪಾದನೆ ಬರ್ತಕ್ಕಂಥದ್ದು, ಅಪವಾದ ಬರೋ ಸಾಧ್ಯತೆ ಇದನ್ನು ಸೂಚಿಸ್ತಾ ಇದೆ. ಎಚ್ಚರಿಕೆಯಿಂದ ಇರಿ ಕೆಲಸದಲ್ಲಿ. ಉಳಿದ ಹಾಗೆ ಕೃಷಿಕರಿಗೆ ತುಂಬ ಚೆನ್ನಾಗಿದೆ. ಸ್ನೇಹಿತರು, ಬಂಧುಗಳ ಸಹಾಯ ಸಹಕಾರ, ಅದರಿಂದ ನಿಮಗೆ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಮನಸ್ಸಿಗೆ ಒಂದು ನಿರಾಳತೆ ಸಿಗುತ್ತೆ. ದಾಂಪತ್ಯದ ಸ್ವಲ್ಪ ಮನಸ್ತಾಪಗಳನ್ನು ಸೂಚಿಸ್ತಾ ಇದೆ ಈ ದಿವಸ ತಪ್ಪದೇ ವಿಷ್ಣು ಸನ್ನಿಧಾನಕ್ಕೆ ಅಭಿಷೇಕ ಮಾಡಿಸಿ, ಜೇನಿನ ಅಭಿಷೇಕ ಮಾಡಿಸಿದ್ರೆ ಬಹಳ ಒಳ್ಳೆಯದು. ತುಲಾರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಅನುಕೂಲ, ಶ್ರದ್ಧೆ ಚೆನ್ನಾಗಿರುತ್ತದೆ ಮತ್ತು ಆಲಸ್ಯ ರಹಿತತೆ. ಈ ದಿವಸ ಉತ್ಸಾಹ ಇರುತ್ತೆ ಚೆನ್ನಾಗಿ. ತಂದೆ ಮಕ್ಕಳಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರುತ್ತೆ. ಏನು ಧರ್ಮ ಕಾರ್ಯ ಅಥವಾ ಇನ್ಯಾವುದೋ ಒಂದು ಬೌದ್ಧಿಕ ವಿಚಾರದಿಂದಾಗಿ ನಿಮಗೆ ಸ್ವಲ್ಪ ಕ್ಲಾಶಸ್ ಬರೋ ಸಾಧ್ಯತೆ ಇದೆ. ಸಂಗಾತಿಯಲ್ಲಿ ಅನ್ಯೋನ್ಯತೆ ಸಾಮರಸ್ಯ ಚೆನ್ನಾಗಿದೆ, ಸಂಶಯ ಇಲ್ಲ. ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ ಈ ದಿವಸ. ಪ್ರಾರ್ಥನೆ ಈ ದಿವಸ ನರಸಿಂಹ ಪ್ರಾರ್ಥನೆ ಮಾಡಿಕೊಳ್ಳಿ. ಇನ್ನು ವೃಶ್ಚಿಕ ರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ, ಅನುಕೂಲದ ವಾತಾವರಣ. ಮನೆಯಲ್ಲಿ ಕುಟುಂಬ ಸೌಖ್ಯ ಮತ್ತು ವಿದ್ಯಾರ್ಥಿಗಳಿಗೆ ಅನುಕೂಲ. ಹಣಕಾಸಿನ ವಿಚಾರದಲ್ಲಿ ಹೆಣ್ಣು ಮಕ್ಕಳಿಗೆ ಒಂದು ಬಲ ಇದೆ, ಚೆನ್ನಾಗಿದೆ. ಈ ದಿವಸ ನೀವು ನಷ್ಟವೂ ಇದೆ. ಮಾತು ಮತ್ತು ಹಣ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಬೇಕು. ಬರುತ್ತೆ, ಲಾಭ ಇದೆ, ಆದರೆ ಹಾಗೆ ಯಾವ ರೀತಿ ಕಳೆದು ಹೋಯ್ತು ಗೊತ್ತಾಗೋದಿಲ್ಲ, ಆ ರೀತಿಯೂ ಆಗುತ್ತೆ. ಅಂಥ ಒಂದು ಸಾಧ್ಯತೆಯೂ ಇದೆ ಈ ದಿವಸ. ಹೀಗಾಗಿ ಗುರು ಪ್ರಾರ್ಥನೆ ಮಾಡಿ. ಧನುರಾಶಿಯವರಿಗೆ ವೃತ್ತಿಯಲ್ಲಿ ಈ ದಿವಸ ವಿಶೇಷವಾದ ಅನುಕೂಲ ಕಾಣ್ತೀರಾ, ಸಂಶಯ ಇಲ್ಲ. ನಿಮಗೆ ಸಂಗಾತಿಯಲ್ಲಿ ಅನ್ಯೋನ್ಯತೆ ಇದೆ, ಆದರೂ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಆಗುವ ಸಾಧ್ಯತೆ ಸೂಚಿಸ್ತಾ ಇದೆ. ಹೀಗಾಗಿ ತಪಾಸಣೆ ಮತ್ತೊಂದು ಹಾಸ್ಪಿಟ್ಲಿಗೆ ಕೇರಿಂಗ್ ಬೇಕಾಗುತ್ತೆ ಈ ದಿವಸ. ವ್ಯವಹಾರಗಳಲ್ಲೂ ಅಷ್ಟೇ, ವ್ಯವಹಾರಗಳಲ್ಲಿ ಸ್ವಲ್ಪ ತೊಡಕುಗಳು, ಮೋಸ ಸಾಧ್ಯತೆ ಇದನ್ನು ಸೂಚಿಸ್ತಾ ಇದೆ. ಹುಷಾರಾಗಿರಿ, ಎಚ್ಚರಿಕೆಯಿಂದ ಕೆಲಸ ಮಾಡಿ ದಿವಸ. ಮತ್ತು ಸ್ನೇಹಿತರು, ಬಂಧುಗಳ ವಿಚಾರದಲ್ಲಿ ಏನೋ ಒಂದು ಸಣ್ಣ ವಿಚಾರ ವಿಸ್ತರಿಸಿ ಹೋಗಿಬಿಡುತ್ತೆ. ಸಣ್ಣದರಲ್ಲಿ ಮುಗಿದೋಗಬೇಕಾಗಿತ್ತು, ಆದರೆ ಹಾಗಾಗಲಿಲ್ಲ, ತುಂಬ ರಾದ್ಧಾಂತ ಆಗೋಯಿತು ಅನ್ನೋ ರೀತಿಯಲ್ಲಿ ತುಂಬ ಪ್ರಮಾದಕ್ಕೆ ಸಿಕ್ಕಾಕೊಂಡ್ಬಿಡೋ ಸಾಧ್ಯತೆ ಸೂಚಿಸ್ತಾ ಇದೆ. ಹೀಗಾಗಿ ಸಣ್ಣದನ್ನು ಅಲ್ಲೇ ಮೊಟಕು ಮಾಡಿಬಿಡಬೇಕು, ಆ ರೀತಿಯ ಆಲೋಚನೆ ಬೇಕಾಗುತ್ತೆ. ಹೀಗಾಗಿ ಈ ದಿವಸ ಸುಬ್ರಹ್ಮಣ್ಯ ಪ್ರಾರ್ಥನೆ, ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ಹೋಗಿ ಒಂದು ಅಭಿಷೇಕ ಮಾಡಿಸಿದ್ರೆ, ರುದ್ರಾಭಿಷೇಕ ಮಾಡಿಸೋದು ತುಂಬ ಒಳ್ಳೆಯದು. ಇನ್ನು ಮಕರ ರಾಶಿಯವರಿಗೆ ದಿವಸ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಅನುಕೂಲ ಕಾಣ್ತೀರ, ಸಂಶಯ ಇಲ್ಲ. ವಸ್ತ್ರ ವ್ಯಾಪಾರಿಗಳಿಗೆ, ಈ ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ಸು ಆ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿದೆ. ಮತ್ತು ಮನೆ ಅಲಂಕಾರ, ಗೃಹ ಅಲಂಕಾರ, ವಾಹನ ಅಲಂಕಾರ ಈ ಕ್ಷೇತ್ರಗಳಲ್ಲಿರೋರಿಗೆ ತುಂಬ ಚೆನ್ನಾಗಿದೆ, ಹೆಚ್ಚಿನ ಅನುಕೂಲ ಆಗುತ್ತೆ. ಸ್ತ್ರೀಯರಿಗೆ ಅತಿ ವ್ಯಯ, ಓಡಾಟ, ಸ್ವಲ್ಪ ಸುಸ್ತು ಈ ರೀತಿಯ ಒಂದು ಸಾಧ್ಯತೆ ಕೂಡ ಇದೆ. ಸಾಲ ಮತ್ತು ಶತ್ರುಗಳ ವಿಚಾರದ್ದು ಸ್ವಲ್ಪ ತೊಂದರೆ ಆಗುವ ಸಾಧ್ಯತೆ ಕೂಡ ಇದೆ. ಹೀಗಾಗಿ ನೀವು ತಪ್ಪದೇ ನರಸಿಂಹ ಸನ್ನಿಧಾನದಲ್ಲಿ ಅಭಿಷೇಕವನ್ನು ಮಾಡಿಸಿ, ಅದು ಹೆಚ್ಚಿನ ಅನುಕೂಲ ಉಂಟು ಮಾಡಿಕೊಡುತ್ತೆ. ಇನ್ನು ಕುಂಭರಾಶಿಯವರಿಗೆ ದಿವಸ ವಾಗ್ಘರ್ಷಣೆಗಳು, ಮಾತಿನ ಘರ್ಷಣೆ, ಕುಟುಂಬದಲ್ಲಿ ಸಿಡಿ ಈ ಥರದ್ದು ಒಂದು ವಾತಾವರಣ ಇರುತ್ತೆ. ಇನ್ನು ಪಂಚಮದಲ್ಲಿ ಗುರು ಮಂದಿಯರಿದ್ದಾಗ ಬುದ್ಧಿಯೂ ಕೆಡುತ್ತೆ, ಆಲೋಚನಾ ಶಕ್ತಿ ಕಳ್ಕೊಂಡ್ಬಿಡೋ ಸಾಧ್ಯತೆ ಸೂಚಿಸ್ತಾ ಇದೆ. ಹೀಗಾಗಿ ಸಮಾಧಾನವಾಗಿರಿ ಈ ದಿವಸ. ಚಂದ್ರ ಲಾಭದಲ್ಲಿದ್ದಾನೆ, ಇದೊಂದು ಒಳ್ಳೆಯ ಫಲ. ಹೀಗಾಗಿ ಸ್ತ್ರೀಯರಿಗೆ ಹಿರಿಯರಿಂದ ಸಹಾಯ ಇತ್ಯಾದಿ ಮತ್ತೊಂದು ಈ ಉಪಕಾರ ಖಂಡಿತ ಇದೆ. ಪ್ರಾರ್ಥನೆಗೆ ದಿವಸ ನರಸಿಂಹ ಪ್ರಾರ್ಥನೆಯನ್ನೇ ಮಾಡಿ. ಇನ್ನು ಮೀನರಾಶಿಯವರಿಗೆ ದಿವಸ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಅನುಕೂಲ ಕಾಣ್ತೀರ. ಕಾರ್ಯ ಶ್ರದ್ಧೆ ಇದೆ ಮತ್ತು ಅದರಿಂದ ಫಲವೂ ಇದೆ, ಶುಭ ಫಲವೂ ಇದೆ. ಕೃಷಿ ಕ್ಷೇತ್ರದಲ್ಲಿ ಇರೋರಿಗೆ ತುಂಬ ಚೆನ್ನಾಗಿದೆ. ಹಾಲು ಹೈನು ಕ್ಷೇತ್ರದಲ್ಲಿ ತುಂಬ ಚೆನ್ನಾಗಿದೆ. ವಸ್ತ್ರ ವ್ಯಾಪಾರ, ಹೂವಿನ ವ್ಯಾಪಾರಿಗಳಿಗೆ, ಹಣ್ಣಿನ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ, ಲಾಭವನ್ನು ಕಾಣ್ತೀರ ಈ ದಿವಸ. ಮತ್ತು ಗೃಹಾಲಂಕಾರ ಚೆನ್ನಾಗಿರ್ತದೆ. ಮನೆಯಲ್ಲಿ ನೀವೇ ಅಲಂಕಾರಿಕರು ಬಂದು ಮತ್ತೆ ಮಾಡ್ತಾರೋ ಇಲ್ಲೋ, ನೀವೇ ಒಂದು ತೋರಣ, ಮನೆಗೆ ಒಂದು ಅಲಂಕಾರ ಅಂದರೆ ಅದು ತೋರಣದಿಂದ ಪ್ರಾರಂಭವಾಗುತ್ತೆ. ಒಂದು ಒಳ್ಳೆ ಡಿಸೈನ್ ಆಗಿರೋದು ಕಟ್ಬೇಡ, ಪರ್ಮನೆಂಟ್ ಆಗಿರೋದು, ಈ ಥರದ್ದು ಒಂದು ಆಲೋಚನೆಗಳು ಬೆಳೆಯುತ್ತೆ, ಚೆನ್ನಾಗಿದೆ. ಆದರೆ ಪ್ರಯಾಣದಲ್ಲಿ ತೊಂದರೆ ಸೂಚಿಸ್ತಾ ಇದೆ. ಸ್ನೇಹಿತರು, ಬಂಧುಗಳಲ್ಲಿ ಸ್ವಲ್ಪ ತೊಡಕು ಸೂಚಿಸ್ತಾ ಇದೆ. ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ ದ್ವಾದಶ ರಾಶಿಗಳ ಫಲ, ವೀಕ್ಷಕರ ಸಂದೇಶಗಳಿಗೆ ಪರಿಹಾರ ತಿಳಿಸಿದ್ದೀರಾ. ಧನ್ಯವಾದಗಳು ಶಾಸ್ತ್ರಿಗಳೇ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.